ಸಾಂಸ್ಕೃತಿಕ ನಗರಿ ಮೈಸೂರು ಎಂದ ತಕ್ಷಣ ತಟ್ಟಂತ ನೆನಪಾಗೋದು ಅರಮನೆ. ಅರಮನೆ ನೋಡೋದಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ದಸರಾದಲ್ಲಂತೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಪ್ರವಾಸಿಗರಿಂದ ಅರಮನೆ ತುಂಬಿ ತುಳುಕ್ತಾ ಇದೆ. ಮತ್ತೊಂದು ಕಡೆ ಅರಮನೆಯ ಅಂದವನ್ನು ಕಲರ್ಫುಲ್ ಫ್ಲವರ್ಸ್ಗಳು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನು ಅರಮನೆಯ ಮುಂಭಾಗ ಇರುವಂತಹ ಏನು ಉದ್ಯಾನವನ ಇದೆ, ಉದ್ಯಾನವನದ ಬಳಿ ಇದ್ದೀನಿ. ಇಲ್ಲಿ ಗಮನಿಸ್ಬೋದು 2024 ದಸರಾ ಫೆಸ್ಟಿವಲ್ ಅಂತ ಹೇಳಿ ನಾಮಫಲಕವನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಈ ಒಂದು ಸ್ಪಾಟ್ ಇದೀಗ ಏನು ಸೆಲ್ಫಿ ಆರ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಬರುವಂತಹ ಪ್ರವಾಸಿಗರು ಇಲ್ಲಿ ನಿಂತು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಅರಮನೆ ಕೂಡ ಇಲ್ಲಿರುವಂಥದ್ದು, ಅರಮನೆ ಹಾಗೂ ದಸರಾ ಫೆಸ್ಟಿವಲ್ ಅಂತ ಕಾಣುವ ರೀತಿ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳುವಂಥದ್ದು, ಜೊತೆಗೆ ಫೋಟೋವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಅರಮನೆಯ ಬಲಭಾಗ ಏನು ದಸರಾ ಫೆಸ್ಟಿವಲ್ ಅಂತ ನಾಮಫಲಕ ಇದೆ, ಅದರ ಹಿಂಭಾಗ ಉದ್ಯಾನವನ ಇರುವಂಥದ್ದು. ಅಲ್ಲಿ ಅರಮನೆಯ ಆಡಳಿತ ಮಂಡಳಿಯಿಂದ 10,000 ವಿವಿಧ ಪ್ರಭೇದದ ಸಸ್ಯಗಳನ್ನು ಬೆಳೆದಿರುವಂಥದ್ದು. ಅರಮನೆಯ ಸೌಂದರ್ಯವನ್ನು ಹೆಚ್ಚಿಸುವಂಥ ಹಿನ್ನೆಲೆಯಲ್ಲಿ ಸಸ್ಯಗಳನ್ನು ಬೆಳೆಸಲಾಗಿದೆ. ಈಗ ಸದ್ಯ ಆ ಸಸ್ಯಗಳೆಲ್ಲ ಅಂದರೆ ಆ ಸಸ್ಯಗಳಲ್ಲಿ ಹೂ ಅರಳಿದೆ. ಇದರಿಂದಾಗಿ ಈ ಅರಮನೆಯ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಮತ್ತಷ್ಟು ಖುಷಿ ಪಡ್ತಾ ಇರುವಂಥದ್ದು. ಅರಮನೆ ನೋಡೋಕ್ಕೆ ಬರುವಂಥ ಪ್ರವಾಸಿಗರಿಗೆ ಅರಳಿರುವಂಥ ಹೂಗಳು ಮತ್ತಷ್ಟು ಮುದ ನೀಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬರುವಂಥ, ಅದರಲ್ಲೂ ಕೂಡ ಅರಮನೆಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಅವರನ್ನು ಕಲರ್ಫುಲ್ ಫ್ಲವರ್ಸ್ಗಳು ಕಣ್ಮನ ಸೆಳೆಯುವ ಮೂಲಕ ಅವರಿಗೆ ಮತ್ತಷ್ಟು ಮುದ ನೀಡ್ತಾ ಇದೆ. ಕ್ಯಾಮ್ರಾಮನಿನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ऐसे आ जाओ ना, यहाँ पे आ जाओ। एक मिनट सामने आ रहे
ಅರಮನೆ ನೋಡಕ್ ಬಂದಿದ್ರಿ, ಎಷ್ಟು ಖುಷಿ ಕೊಡ್ತಾ ಇದೆ? ಎಲ್ಲಿಯವ್ರು ನೀವು? ನಾವು ಮಂಡ್ಯದವರು. ನಾವು ಅರಮನೆ ನೋಡೋಕ್ಕೆ ಅಂತಲೇ ಬಂದ್ವಿ. ದಸರಾಲೆಲ್ಲ ಫುಲ್ಲು ರಶ್ ಆಗೋಗುತ್ತೆ ಅಂತ. ಹೂವು ಅಂದರೆ ತುಂಬ ಇಷ್ಟ ಹೆಣ್ಮಕ್ಳಿಗೆ. ಫಸ್ಟ್ ಆಫ್ ಆಲು ಹೂವೆಲ್ಲ ನೋಡಿದ್ರೆ ಇನ್ನೂ ಅದು ಅಟ್ರ್ಯಾಕ್ಟ್ ಆಗುತ್ತೆ, ಎಲ್ಲರೂ ಬರ್ತಾ ಇರ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅರಮನೆಗೆ ಹಿಂದೆ ಬಂದಿದ್ರಾ ನೋಡೋದಕ್ಕೆ? ಬಂದಿದ್ವಿ. ಬಟ್ ಇಷ್ಟೊಂದು ಖುಷಿ ಕೊಟ್ಟಿರಲಿಲ್ಲ ಹಿಂದೆ ಬಂದಿದ್ದಾಗ. ಇವಾಗ ಪ್ರೆಸೆಂಟು ದಸರಾ ಅಲ್ವಾ, ಹಂಗಾಗಿ ತುಂಬ ಖುಷಿ ಆಗ್ತಿದೆ. ಖುಷಿ ಕೊಡ್ತಾ ಇದೆ ಅಂದರೆ ಫೆಸ್ಟಿವಲ್ ಅಲ್ವಾ, ಫೆಸ್ಟಿವಲ್ ಅಂದರೆ ಲೈಟಿಂಗ್ಸು, ಫ್ಲವರ್ಸು ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ, ಹಂಗಾಗಿ. ಜೊತೆಗೆ ಅಂದರೆ 2024 ದಸರಾ ಫೆಸ್ಟಿವಲ್ ಅಂತ ಬರ್ದಿದ್ದಾರೆ, ಅಂದರೆ ನಮ್ಮ ಪಾಲಕ ಸಿದ್ಧಪಡಿಸಿದ್ದಾರೆ, ಅಲ್ಲಿ ಫೋಟೋ ತಗೊಳ್ತಾ ಇದ್ದಾರೆ. ಅದು ನೋಡೋದಕ್ಕೆ ಎಷ್ಟು ಖುಷಿ ಕೊಡುತ್ತೆ ಅಂತ? ಇದನ್ನು ಫಸ್ಟು ಅರಮನೆ ಒಳಗಡೆ ಎಂಟ್ರ್ ಆದ ತಕ್ಷಣ ಅಟ್ರಾಕ್ಟ್ ಆಗಿದ್ದು ಅಂದರೆ ಈ ಫ್ಲವರ್ ಅಷ್ಟೇ. ಹಂಗಾಗಿ ಇಲ್ಲೇ ಫೋಟೋ ತೊಗೊಬೇಕು ಅಂತ ಫಸ್ಟ್ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಅರಮನೆ ಹತ್ರ ಹೋಗ್ತೀವಿ. ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗೈತೆ. ಮೈಸೂರು ಅಂದ ತಕ್ಷಣ ನೆನಪಾಗುತ್ತೆ? ಮೈಸೂರು, ಚಾಮುಂಡೇಶ್ವರಿ ಫಸ್ಟು, ನೆಕ್ಸ್ಟ್ ಅರಮನೆ. ಅರಮನೆ ಹಿಂದೆ ಬಂದಿದ್ರಿ, ಈ ಬಾರಿ ಬಂದಿದ್ದೀರಿ ದಸರಾ ಟೈಮು, ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ, ಕಾಲೇಜಿಗೆ ಚಕ್ಕರ್ ಹಾಕ್ತಾ ಕಾಲೇಜಿಗೆ ಚಕ್ಕರ್ ಹಾಕಿಲ್ಲ, ಮನೇಲಿ ಹೇಳ್ಬಿಟ್ಟೆ ಬಂದಿದ್ದೀವಿ. ಫ್ಲವರ್ಸ್ ಈಗ ಒಂದು 10,000 ಫ್ಲವರ್ಸ್ ಮಾಡಿದ್ದಾರೆ. ಎಷ್ಟು ಅಂತ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೀವು? ಹೆಣ್ಣು ಕಾರಣಕ್ಕೆ ಹೆಣ್ಣಿಗೆ ಫ್ಲವರ್ ಒಂದು ಸಿಕ್ಕಿದ್ರೆ ಅಷ್ಟೊಂದು ಖುಷಿ ಪಡ್ತೀವಿ. ಇಷ್ಟೊಂದು ಫ್ಲವರ್ ವಾಸ್ ಐತೆ, ಇಷ್ಟೊಂದು ಡೆಕೋರೇಟ್ ಎಲ್ಲ ಮಾಡೋರೆ, ಇದು ತುಂಬ ಖುಷಿ. ನಾ ಹೊಸೂರಿಂದ ಬಂದಿದ್ದೀನಿ. ಮೊದಲನೇ ಸತಿ ಬಂದಿರೋದು ನಾನು ಇವತ್ತು. ಅಂದರೆ ದಸರಾ ಫೆಸ್ಟಿವಲ್ ಟೈಮಲ್ಲಿ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ. ನೋಡಿದೆ, ಹೋದೆ, ಬೆಳಗ್ಗೆ ಎಲ್ಲ 7 ಗಂಟೆಗೆ ಬಿಟ್ಟೆ, ಬಂದೆ ಇಲ್ಲಿ ಒಂದು 10 ಗಂಟೆ ಹಾಗೆ. ಸರಿ ಒಳಗಡೆ ನೋಡಿದೆ ರಶ್ ಇದೆಯಾ ಅಂತ. ಓಕೆ, ಸ್ವಲ್ಪ ರಶ್ ಇತ್ತು. ಮತ್ತು ಫುಲ್ಲು ಕವರ್ ಮಾಡಿದ್ವಿ ಎಲ್ಲ, ಒಳಗಡೆ ಪ್ಯಾಲೇಸ್ ಎಲ್ಲ ಫುಲ್ಲು ನೋಡಿದ್ವಿ. ಆಮೇಲೆ ಚೆನ್ನಾಗಿತ್ತು ಒಳಗಡೆ ಎಲ್ಲನೂ, ಡೆಕೋರೇಷನ್ಸ್ ಇನ್ನೂ ಮಾಡ್ತಾ ಇದ್ದಾರೆ. ಮತ್ತು ಹೂಗಳೆಲ್ಲ ಅರಳಿದೆ, ಎಷ್ಟು ಖುಷಿ ಕೊಡ್ತಾ ಇದೆ ಅಂತ? ಹೌದು, ಎಷ್ಟು ಚೆನ್ನಾಗಿ ಎಲ್ಲ ಹೂ ಕೂಡ 2024 ದಸರಾ ಫೆಸ್ಟಿವಲ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಹೂವಲ್ಲಿ ಎಷ್ಟು ಸುಂದರವಾಗಿದೆ. ಮತ್ತು ಅದ್ರ ಬಣ್ಣ ಆಗಲಿ ಎಲ್ಲ ಪ್ರತಿಯೊಂದು ಡೆಕೋರೇಷನ್ಸ್ ಫುಲ್ಲು ಚೆನ್ನಾಗಿದೆ. ಇನ್ನು ನೈಟ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಖುಷಿ ಕೊಡ್ತಾ ಇದೆ. ಹೌದೌದು. ಇಲ್ಲಿ ಬರುವಂಥ ಪ್ರವಾಸಿಗರು ಅಲ್ಲೇ ಸೆಲ್ಫಿ ಕ್ಲಿಕ್ಕಿಸ್ಕೊತಾ ಇದ್ದಾರೆ, ಎಷ್ಟು ಖುಷಿ ಕೊಡ್ತಾ ಇದೆ ಅವ್ರಿಗೂ, ಎಷ್ಟು ನೋಡೋದಕ್ಕೆ? ಹೌದು, ಇದು ಒಂಥರ ಮೆಮೊರೀಸ್ ಅಂತಾರ. ಇಲ್ಲಿ ಒಂದು ಫೋಟೋಸ್ ತೊಗೊಂಡು ಬಂದು ಎಷ್ಟೊಂದು ಜನ ಬೇರೆ ಬೇರೆ ದೂರದಿಂದ ಬಂದಿರ್ತಾರೆ. ಅಲ್ಲಿ ನನ್ನ ಫ್ರೆಂಡ್ಸು ಕಟ್ಕೊಂಡು ಬಂದಿದ್ದೀನಿ ನಾನು, ಅವ್ರು ಹೈದ್ರಾಬಾದಿಂದ ಬಂದಿದ್ದಾರೆ. ಸೊ ಅವರು ಇದೊಂದು ದಸರಾ, ನಾ ಹೇಳಿದೆ ದಸರಾ ಟೈಮಲ್ಲಿ ಮೈಸೂರು ಪ್ಯಾಲೇಸ್ ತುಂಬ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಹೂವಲ್ಲಿಂದ ಆಗಲಿ ಮತ್ತು ನೈಟಲ್ಲಿ ಲೈಟ್ನಿಂಗ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದೀನಿ ಅವರು ಕೂಡ. ಅವ್ರು ಖುಷಿ ಪಟ್ಟರು ಮೇಡಮ್? ಹೌದು, ಅವ್ರಿಗೂ ತುಂಬ ಖುಷಿ ಆಯಿತು. ಹಿಂದೆ ಬಂದಿದ್ರಿ ನೀವು ದಸರಾ ಟೈಮಲ್ಲಿ ಬರೋದಕ್ಕೂ ಬೇರೆ ಟೈಮಲ್ಲಿ? ಹೌದು, ಬೇರೆ ಟೈಮಲ್ಲಿ ಅಂದರೆ ಲೈಕ್ ಇಷ್ಟೊಂದು ಡೆಕೋರೇಷನ್ಸ್ ಎಲ್ಲ ಇರುತ್ತೆ, ಜಸ್ಟ್ ನೋಡ್ಕೊಂಡು ಬರ್ತೀವಿ. ಆವಾಗಲೂ ರಶ್ ಇರುತ್ತೆ. ಅಂದರೆ ಈ ದಸರಾ ಟೈಮಲ್ಲಿ ಅಷ್ಟು, ಈ ದಸರಾ ಕಂಪೇರ್ ಮಾಡಿದ್ರೆ ಅಷ್ಟು ರಶ್ ಇರೋದಿಲ್ಲ ಆವಾಗ. ಈ ಅರಮನೆಗೆ ಕಲರ್ಫುಲ್ ಫ್ಲವರ್ಸ್ಗಳು ಮತ್ತಷ್ಟು ಅಂದ ಹೆಚ್ಚು ಮಾಡಿದ್ಯಾ ಅಂತ? ಬ್ಯೂಟಿಫುಲ್ ಮತ್ತಷ್ಟು ಜಾಸ್ತಿ ಆಗಿದೆ. ಹೌದು, ಇವಾಗ ದಸರಾ ಅಂತ ಬಂದಾಗ ಈ ಫ್ಲವರ್ಸ್ ಎಲ್ಲನೂ ಸೇರಿ, ಇನ್ನೂ ಲೈಟ್ನಿಂಗ್ಸ್ ಎಲ್ಲ ಜೊತೆ ಸೇರಿ ಇದು ಮೈಸೂರು ಪ್ಯಾಲೇಸ್ದು ಒಂದು ಅಂದ ಇನ್ನೂ ಹೆಚ್ಚಾಗಿದೆ. ನಿಮ್ಮ ಹೆಸರು? ಗಂಗೋತ್ರಿ. ಥ್ಯಾಂಕ್ ಯು.